ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ನಾನೀಗ ನಿಮ್ಮ ಮುಂದೆ ಹೇಳಕ್ಕೆ ಬಂದಿರೋ ವಿಚಾರ ಏನು ಅಂತಂದರೆ ಬಜೀಸ್ ಅಂದರೆ ಲವ್ ಬರ್ಡ್ಸನ್ನು ಎಲ್ಲರೂ ಇಷ್ಟಪಟ್ಟಿರ್ತೀರ. ಲವ್ ಬರ್ಡ್ಸ್ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂದ್ಬಿಟ್ಟು ನಾನು ನಮ್ಮ ಮನೇಲಿ ಸಾಕಿರುವಂತಹ ಬಜೀಸ್ ಬಗ್ಗೆ ನಿಮಗೆ ಹೇಳೋಕ್ಕೆ ಬರ್ತಾಯಿದ್ದೀನಿ. ಬಜೀಸಲ್ಲಿ ಹಲವಾರು ವೆರೈಟಿಗಳಿದೆ. ಅದರಲ್ಲಿ ಒಂದು ಶೋ ಬಜೀಸ್ ಇದೆ, ಆಮೇಲೆ ನಾರ್ಮಲ್ ಬಜೀಸ್ ಇದೆ. ಬಜೀಸ್ ಅಂದರೆ ಲವ್ ಬರ್ಡ್ಸನ್ನು ಎಲ್ಲರೂ ನೋಡಿರ್ತೀರ, ಅದ್ರ ಬಗ್ಗೆ ಇಷ್ಟ ಕೂಡ ಪಟ್ಟಿರ್ತೀರ. ಕೆಲವು ಮನೇಲಿ ಸಾಕೋಕ್ಕಾಗಲ್ಲ ಅಂತ ಕೂಡ ಅಂದ್ಕೊಂಡಿರ್ತೀರ. ಲವ್ ಬರ್ಡ್ಸನ್ನು ಸಾಕೋದು ತುಂಬ ಚೆನ್ನಾಗಿರುತ್ತೆ, ಫ್ರೆಂಡ್ಲಿ ಆಗಿರುತ್ತೆ, ನನ್ನ ಜೊತೆ ಎಲ್ಲ ಮೂವ್ ಮಾಡುತ್ತೆ, ಎಲ್ಲ ಥರನೂ ನಮಗೆ ಸಪೋರ್ಟಿವ್ ಆಗಿರುತ್ತೆ. ಲವ್ ಬರ್ಡ್ಸ್ ಸಾಕಬೇಕು ಅಂತಂದರೆ ನೀವು ಒಂದು ಪೇರ್ನ ಸೆಲೆಕ್ಟ್ ಮಾಡ್ಕೊಂಬರ್ಬೇಕು, ಮೇಲು ಫೀಮೇಲ್ ಅಂತ. ಸೆಲೆಕ್ಟ್ ಮಾಡ್ಕೊಂಬಂದು ಅದನ್ನು ಒಂದು ಸೆಟಪ್ ಮಾಡಬೇಕು. ಸೆಟಪ್ ಮಾಡಿ ಒಂದು ಪಾಟ್ನ ಫಿಕ್ಸ್ ಮಾಡಿ ಅದಕ್ಕೆ ಕೆಲವೊಂದು ಎಲ್ಲ ಥರದ್ದು ಫುಡ್ಸ್ ಎಲ್ಲ ತೊಗೊಂಬರ್ಬೇಕು. ಅದು ಬಂದು ನವಣೆ ಗೊತ್ತಿರುತ್ತೆ ನಿಮಗೆ. ನವಣೆಯನ್ನು ತೊಗೊಂಬರ್ಬೇಕಾಗತ್ತೆ. ತೊಗೊಂಬಂದು ನವಣೆ ಅದಕ್ಕೆ ಮೇಯ್ನ್ ಫುಡ್ ಆಗಿರುತ್ತೆ. ನವಣೆ ಜೊತೆಗೆ ಅದಕ್ಕೆ ಬೇರೆ ಅಂತಹ ಒಂದು ಸಾಫ್ಟ್ ಫುಡ್ಗಳನ್ನ ಜೊತೆಗೆ ಆ್ಯಡ್ ಮಾಡಿ ನೀವು ಫೀಡ್ ಮಾಡೋದ್ರಿಂದ ನಿಮಗೆ ಬಜ್ಜೀಸು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನ ಮನೇಲಿರುವಂತಹ ಬಜ್ಜೀಸು ತುಂಬ ಆ್ಯಕ್ಟಿವ್ ಆಗಿದೆ. ಎಲ್ಲ ಥರ ಏನು ಪ್ರಾಬ್ಲಮ್ ಇಲ್ದಿರ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ನಮ್ಮ ಜೊತೆ ನೋಡೋದು ಖುಷಿ ಆಗೋ ಥರ ಇರುತ್ತೆ. ಸೊ ಹಾಗಾಗಿ ನೀವು ಬಜ್ಜೀಸ್ಗೆ ಬ್ರೀಡಿಂಗ್ ಮಾಡಬೇಕು ಅಂತಂದರೆ ಮೇಯ್ನ್ ನೀವು ಬೀಟ್ರೂಟ್, ಕ್ಯಾರೆಟ್ನ ಫೀಡ್ ಮಾಡಬೇಕು. ಬೀಟ್ರೂಟು ಮತ್ತು ಕ್ಯಾರೆಟ್ನ ಫೀಡ್ ಮಾಡೋದ್ರಿಂದ ಅವು ತುಂಬ ಖುಷಿಯಾಗಿ ಊಟ ಮಾಡ್ತವೆ. ಖುಷಿಯಾಗಿ ತಿಂದ ತಕ್ಷಣ ಅವಕ್ಕೆ ಸ್ವಲ್ಪ ದಿನದಲ್ಲೇ ಬ್ರೀಡಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಬ್ರೀಡಿಂಗ್ ಮಾಡಬೇಕಾದ್ರೆ ಅದಕ್ಕೆ ತುಂಬ ಸ್ಟಾಮಿನಸ್ ಎಲ್ಲ ಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ತುಂಬ ಉಪಯೋಗಕರವಾಗಿ ಬೀಟ್ರೂಟ್ ಇದೆಯಲ್ಲ, ಅದು ತುಂಬ ಖುಷಿಯಾಗಿ ತಿನ್ನುತ್ತೆ. ಅದ್ರ ಜೊತೆಗೆ ಮೊಳಕೆ ಕಟ್ಟಿದ ಕಾಳುಗಳು ನಿಮ್ಮ ಹತ್ರ ಏನಾರು ಇದ್ದರೆ ಅದನ್ನು ಹಾಕಿದ್ರೆ ಅದು ಕೂಡ ಇಷ್ಟಪಟ್ಟು ತಿನ್ನುತ್ತೆ. ಜೊತೆಗೆ ಕೊತ್ತಂಬರಿ ಸೊಪ್ಪು ಗೊತ್ತಿರುತ್ತೆ ನಿಮಗೆ. ಕೊತ್ತಂಬರಿ ಸೊಪ್ಪು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಆಮೇಲೆ ಪಾಲಕು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಅದಕ್ಕೆ ಪಾಲಕು, ಕೊತ್ತಂಬರಿ ಸೊಪ್ಪು, ಆಮೇಲೆ ನೀವು ತುಳಸಿಯನ್ನು ಕೂಡ ಹಾಕ್ಬೋದು. ನೋಡ್ತಾ ಇರಬೇಕು ವೀಡಿಯೋದಲ್ಲಿ ನೀವು, ತುಳಸಿ ಕೂಡ ನಾವು ಹಾಕಿದ್ದೀವಿ. ಬಿಕಾಸ್ ಏನಕ್ಕೆ ಅಂದರೆ ತುಳಸಿಲಿ ಅದಕ್ಕೇನಾರು ಇನ್ಫೆಕ್ಷನ್ಸ್ ಇದ್ದರೆ, ಯಾವ್ದಾರ ಬೇರೆ ಥರ ಏನಾರ ಇತ್ತು ಅಂದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಹಾಗಾಗಿ ಅದು ತುಂಬ ಇಷ್ಟಪಟ್ಟು ತಿನ್ನುತ್ತೆ ತುಳಸಿನ. ಸೊ ಇಷ್ಟೆಲ್ಲ ನೋಡ್ಕೋಬೇಕು. ಆಮೇಲೆ ಸ್ವೀಟ್ ಕಾರ್ನ್ ಕೂಡ ಹಾಕ್ಬೋದು ನೀವು. ಸ್ವೀಟ್ ಕಾರ್ನ್ ಕೂಡ ತಿನ್ನುತ್ತೆ, ಇಷ್ಟಪಟ್ಟು ತಿನ್ನುತ್ತೆ ಸ್ವೀಟ್ ಕಾರ್ನೆಲ್ಲ. ಹಾಗಾಗಿ ನೀವು ತುಳಸಿನ ವಾರದಲ್ಲಿ 2 ಸರಿ ಹಾಕ್ಬೋದು, ಇಲ್ಲ 3 ಸರಿ ಕೂಡ ಹಾಕ್ಬೋದು. ತುಳಸಿ ಅಂದರೆ ನೀವು ಸೊಪ್ಪುಗಳ್ನ ವಾರದಲ್ಲಿ 2 ಸರಿ ಆಲ್ಟರ್ನೇಟ್ ಡೇ ಹಾಕಿದ್ರೆ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಆವಾಗ ಗ್ರೋತ್ ಕೂಡ ಆಗುತ್ತೆ. ಬಜ್ಜೀಸ್ ಎಲ್ಲ ಇಷ್ಟಪಟ್ಟು ತಿನ್ನುತ್ತವೆ. ತುಳಸೀಲಿ ತುಂಬ ನಿಮಗೆ ಗೊತ್ತಿರುತ್ತೆ ಔಷಧಿ ಗುಣಗಳಿರೋದ್ರಿಂದ ಅವು ಇಷ್ಟಪಟ್ಟು ತಿನ್ನುತ್ತೆ. ಹಾಗಾಗಿ ತುಂಬ ಆ್ಯಕ್ಟಿವ್ ಆಗಿ ಇರೋದ್ರಿಂದ ನಾವು ತುಳಸಿನ ಪ್ರಿಫೇರ್ ಮಾಡ್ತೀವಿ, ತಿನ್ನುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವೀಟ್ ಕಾರ್ನಲ್ಲಿ ಕೂಡ ಕೆಲವೊಂದು ಬ್ರೀಡಿಂಗ್ ಮಾಡುವಂತಹ ಒಂದು ಕ್ಯಾಲ್ಶಿಯಮ್ಸ್ ಇರುತ್ತೆ. ಹಾಗಾಗಿ ಅದು ಬ್ರೀಡಿಂಗ್ ಮಾಡೋಕ್ಕೆ ತುಂಬ ಸಹಾಯಕರವಾಗಿರುತ್ತೆ, ಬ್ರೀಡಿಂಗ್ ಮಾಡುತ್ತೆ. ಆ್ಯಕ್ಟಿವ್ ಆಗಿರಬೇಕು ಅಂದರೆ ನೀವು ಕೆಲವೊಂದು ಫುಡ್ಡನ್ನು ಮೇಂಟೈನ್ ಮಾಡ್ಕೊಂಬಂದರೆ ನಿಮಗೆ ನಿಮ್ಮ ಬಜ್ಜೀಸು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಜೊತೆಗೆ ಟೈಮ್ ಟು ಟೈಮ್ ನೀರೆಲ್ಲ ಚೇಂಜ್ ಮಾಡ್ತಾ ಇರಬೇಕು. ನೀರನ್ನೆಲ್ಲ ಅವಾಗವಾಗ ಮಾಡಿದ್ರೆ ನೋಡಿ, ಬಜ್ಜೀಸು ನಾನು ಮೊದಲನೇ ಬಾರಿಗೆ ನನ್ನ ಬಜ್ಜೀಸು 5 ಎಗ್ಸ್ನ ಪ್ರೊಡ್ಯೂಸ್ ಮಾಡಿದೆ. 5 ಎಗ್ಸು ವಿತಿನ್ 15 to 16 ಡೇಸಲ್ಲಿ ಅದು ಎಗ್ಗು ಹ್ಯಾಚ್ ಆಗುತ್ತೆ. ಆಗಿ ಮರಿಗಳು ಆಚೆ ಬಂದಿದೆ ನೋಡಿ, ಕಾಣಿಸ್ತಾ ಇರ್ಬೇಕು ನಿಮಗೆ. ಇದು ಮರಿಗಳು ತುಂಬ ದೊಡ್ಡದಾಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ಅವು ಕ್ಲಿಯರಾಗಿ ಅದೇ ಫೀಡಿಂಗ್ ಅದೇ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ 30 ಡೇಸ್ ಟೈಮ್ ತೊಗೊಳುತ್ತೆ. 30 ಡೇಸಲ್ಲಿ ಆ್ಯಕ್ಚುಲಿ ಅದಕ್ಕೆ ಮದರೇ ಫೀಡ್ ಮಾಡ್ತಾ ಇರುತ್ತೆ. ಮದರು ಮತ್ತು ಅಂದರೆ ಫೀಮೇಲು ಮತ್ತು ಮೇಲ್ ಎರಡೂ ಸೇರಿ ಅದನ್ನು ನೋಡ್ಕೊಳ್ತಾ ಇರುತ್ತೆ. ಥ್ಯಾಂಕ್ಸ್ ಎ ಲಾಟ್. ಬೈ ಫ್ರೆಂಡ್ಸ್.